ಇಂತ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಸಂಸಾರದೊಳಗೆ ಬಿದ್ದು ಹೊಲ ನಂದ ಮನಿ ನಂದ ಅಂತೇಳಿ ಹಿಂಗೆಲ್ಲ ಬಡದಾಡ್ಲಕತ್ತಾರ. ರೊಕ್ಕ ನಂದ ಆಸ್ತಿ ನಂದ ಇಷ್ಟಕ್ಕೊಂದು ಮಂದೆಲ್ಲ ಕುಡಿಯಾರಪ್ಪ ಅಂತ ಕೇಳ್ರಿ. ಒಟ್ಟಿಗೆ ಜ್ಞಾನ ಕೊಡ್ಲಿಕ್ಕೆ ಅಟ್ಟೆ ಎತ್ತಿರಿ. ಕುಡಿರ್ತಕ್ಕಂತ 10 ಮಂದಿಗೆ ಜ್ಞಾನ ಜೇರ್ ಕರೆದು ಕೊಟ್ಟೇವಪ್ಪ ಅಂತ ನಾವು ಕೊಟ್ಟಿರ್ತಕ್ಕಂತ ರೊಕ್ಕ ಹೊಟ್ಟಿಗತ್ತದ ಅಂತ ಹೇಳೋದಲ್ಲ. ಹೌದಾ ಹೌದ್ 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 ವಿಷಯ ಏನಿಟ್ಟಾರ ಸರ್, ಏನ ಕಮಿಟಿ ಅವ್ರು ಏನಿಟ್ಟಾರಪ್ಪ ಅಂತ ಕೇಳಿದ್ರ ಅಪೇಕ್ಷೆ ಮತ್ತು ನಿರಪೇಕ್ಷೆ. ಹೌದ್ ನಮ್ಮ ಸರಿಗೆ ಅಪೇಕ್ಷೆ ಅಂದ್ರೆ ಏನು ಗೊತ್ತಿಲ್ಲ, ನಿರಪೇಕ್ಷೆ ಅಂದ್ರೆ ಗೊತ್ತಿಲ್ಲ. ಎರಡು ಗೊತ್ತಿಲ್ಲ ಅವ್ರಿಗೆ. ಅದು ಯಾಕಂತ ಕೇಳಿದ್ರೆ ಅದು ವಿಷಯ ಅರ್ಥನೇ ಆಗ್ಯದಿಲ್ಲ ನಿಮಗ. ಹಂಗಂದ್ರೆ ಏನು ಗೊತ್ತಾಗ್ಯದ ನಿಮಗ? ಫಸ್ಟ್ ಅಂದ್ರೆ ಇದು ಅದ ಹೀಗಂತ ಒಡೆದು ಹೇಳ್ಬೇಕು. ಒಡೆದು ಹೇಳಿದ್ರಪ್ಪ ಅಂತಂದ್ರೆ ಅದ್ರ ಮ್ಯಾಗ ನೀ ಏನು ಮಾತಾಡಕತ್ತಿ ಅನ್ನೋದು ಜನರಿಗೆ ಗೊತ್ತಾಕದ. ಅರ್ಥಕ್ಕದ ಅಪೇಕ್ಷೆಪ್ಪ ಅಂತಂದ್ರೆ ಬೇಕು, ನಿರಪೇಕ್ಷೆಪ್ಪ ಅಂತಂದ್ರೆ ಬೇಡ. ಇಲ್ಲೇ ಬೇಕು ಬೇಡ ಯಾತ್ರೆ ಒಂದೇ. ಅಪೇಕ್ಷೆಪ್ಪ ಅಂತಂದ್ರೆ ಬಯಸೋದು, ನಿರಪೇಕ್ಷೆಪ್ಪ ಅಂತಂದ್ರೆ ಬಯಸಬಾರದು. ಹೌದಾ ಹೌದ್ ಹೌದ್ ವಿಷಯ ಹಿಂಗದ. ಇಲ್ಲಿ ಕೊಡಿರ್ತಕ್ಕಂತ ಪುಣ್ಯಾತ್ಮರು ಎಲ್ಲಾರು ವಿಚಾರ ಮಾಡ್ಬೇಕು. ಹೆಚ್ಚು ಕಮ್ಮ ಇಲ್ಲಿ ಒಂದು ಬ್ಯಾರೆ ಊರಿಂದ ಒಂದು 20 ಊರ್ ಮಂದಿ ಬಂದದ್ರಿ. 20 ಊರ್ ಪಲ್ಲಕ್ಕಿಂದ ಒಂದು ಬಳಕ 21 ಊರ್ ಮಂದಿ ಬಂದದ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಇದ್ರಾಗ ಎಷ್ಟೋ ಮಂದಿ ಕಲಾವಿದರು ಅದಾರ, ಡೊಳ್ಳಿನ ಪದ್ದವ್ರು ಅದಾರ, ಎಷ್ಟೋ ಮಂದಿ ನಾಟಕ ಮಾಡಿದವ್ರು ಅದಾರ, ಭಜನಾ ಮಾಡಿದವ್ರದಾರ, ಗಿಗಿ ಪದ ಮಾಡಿದವ್ರದಾರು, ಪುರಾಣ ಪಂಡಿತರು ಇಲ್ಲಿ ಅದಾರ. ಎಲ್ಲ ಇಲ್ಲೇ ಅದ ಬೆಳಗ. ಸರಿದೋಡಿ ಕಲಾವಿದರಿಗೆ ನಾವು ಏನು ಕೇಳಿದ್ನಪ್ಪ ಅಂತ ಕೇಳಿದ್ರ ಏನು ಕೇಳಿದ್ರಿ ಸ್ವರ್ಗ? ಕೈಲಾಸದೊಳಗೆ ನೀ ಮಾತಾಡಿರ್ತಕ್ಕಂತ ಮಾತಿನೊಳಗೆ ಕೈಲಾಸದೊಳಗೆ ಯೋಗಿನಾದ ಅಮೋಕ್ಷದ ಮುತ್ತಾಗ ಗುರುಗೌರಿ ಸೋಮಲಿಂಗ ಮುತ್ತಾಗ ವಚನ ಕೊಟ್ಟ ನಿಂದ ಬರ್ತೀನಿ ಅಂತ ಹೇಳಿ. ಹೌದು. ಮುಂದೆ ಶಿಷ್ಯ ಹೊಂಟಾನಪ್ಪ ಅಂತಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಕೈ ಮೇಲೆ ಕೈ ಹಾಕಿ ಕೈಲಾಸದೊಳಗೆ ವಚನ ಕೊಟ್ಟಾನ. ಅಪೇಕ್ಷೆ ಆಗ್ಯದ ಅವ್ರಿಬ್ಬರಿಗೆ. ಆಗ್ಯದ. ನೀ ನನಗೆ ಬೇಕು, ನಿನಗ ನನಗೆ ನಾ ಬೇಕು, ನನಗೆ ನೀ ಬೇಕಂತ ಅಪೇಕ್ಷೆ ಆಗದ. ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟಾರ. ಹೌದು. ನೀನ್ ಹಿಂದೆ ಬರ್ತೀನಂತ ಹೇಳ್ಯಾನ. ಹೌದು. ಇಲ್ಲಿ ಬಂದ ಬಳಕ ಮಾಯ ಮಕಣಾಪುರಕ್ಕೆ ಬಂದ ಬಳಕ ಎಲ್ಲಾ ಕಡೆ ಸಂಚಾರ ಮಾಡ್ಕೋತ ಮಾಯ ಮಕಣಾಪುರಕ್ಕೆ ಬಂದ ಕೂಡ್ಲೇನೆ ಯಾಕೆ ಹೊಳಿ ನೋಡಿ ಅಪೇಕ್ಷೆ ಅನ್ನೋದು ಎಲ್ಲಿ ಹೋಯ್ತು ಮಾಸ್ತಾರ ಅಂತ ನಾ ಕೇಳಿನಿ. ನಾವ್ ಕೇಳಿದಕ್ಕೆ ಏನ್ ಹೇಳ್ತಾರ ಮಾಸ್ತಾರ? ಅವ್ರು ಬ್ಯಾರೇನೆ ಶುರು ಮಾಡಿಬಿಟ್ಟಾರ. ಅವ್ರು ನಾವ್ ಹೇಳುದಂದ ಅವ್ರು ಕೇಳುದಂದ ಅವ್ರು ಮಾಡುದಂದೆ. ಹೊಲದಿಂದ ಅಪ್ಪ ಮನೆಗೆ ಹೊಂಟಿರ್ತಾನತ್ತ, ಭಾಗದಲ್ಲಿ ಮುಚ್ಚ ಇಲ್ಲಿ ಅವನಂಗ ಮಗ ಮುಂದಿರ್ತಾನತ್ತ. ಅಲ್ಲಿ ಹೋಗೋಣ ನಾವೇನು ಸಿದ್ಧಾಟಿಗೆ ಮಾತಾಡ್ಲಕತ್ತೇವೆ, ಏನು ಸಂಸಾರ ಮಾಡ್ಲಕತ್ತೇವೆ, ಡೊಳ್ಳಿನಪ್ಪ ಹೆಂಗ ಡೊಕ್ಕಾಪಿರ್ಲಿಕ್ಕೆ ಏನ್ ಮಾತಾಡಕತ್ತೀರಿ ನೀವು? ಇಲ್ಲ ಅಮೋಕ್ಷದಂದು ಮಾಳಿಗ್ರಂದು ಬಿರಾಣದವ್ರ ವಿಷಯ ಮಾತಾಡೋದು ಕಮಿಟಿ ಅವ್ರು ಹೇಳ್ಯಾರ. ಬಾಂಧಕ್ಷಿಂದ್ರ ಸಿದ್ಧಾಟಿಗೆ ವಿಷಯ ಮಾತಾಡೋದು ಕೊಳ್ಳೇನೆ. ಮತ್ತ ಅಪ್ಪ ಹಿಂದೊಂಟನಂತ, ಮಗ ಮುಂದೊಂಟನಂತ, ನಮ್ಮ ಅಪ್ಪ ಯಾಕೆನ ಬಂದಿರೋ ತೊಗೊಂಡು ನೋಡ್ತಂತ ಅಮೋಕ್ಷಿದ್ರ ಮಾಡಿ ಇಲ್ಲಿ. ಏ ಮಾಸ್ತರ ನೀ ಬಾಳ ರಾಂಗ್ ಮಾಡಕ್ ಹೋಗ್ಬಿಡ, ಅವನಗತ್ತೆ ನೀ ಮಾಡಿ. ಮತ್ತ ನಾ ಇಲ್ಲ, ನಾ ಗುರುಗಳಿಗೆ ನಮಗೂ ಬೇಕಾಗಿದ್ದಾಳ್ರಿ. ಮತ್ ಇನ್ನೊಂದು ಮಾತು ಹೇಳಿರ ಅವ್ರು. ಏನತ್ತ ವಿಷಯ ಏನದ? ಬೇಕು ಬೇಡ, ಬೇಕು ಬೇಡ, ಬಯಸೋದು ಬಯಸಲಾರದು. ಅಮೋಕ್ಷಿದ್ದನ ಅವತಾರದೊಳಗೆ ಅಡಿಕೇಶ್ವರ ಋಷಿ ಒಂದ್ ದಿನಕ್ಕೆ 1,000 ಹೂ ತಂದು ಏರ್ತಿದ್ದ. ಒಂದಿನ ಅದು ಹೂ ಜಾರಿ ತೆಳಗ್ ಬಿದ್ದ ಕಾಲಕ್ಕ ಪಾದ ಮೂಡ್ತದ ಅದ್ರ ಮ್ಯಾಗ ಪಾದ ಇಟ್ಟನತ್ತ. ಹಿಂದಿಗಡೆ ಒಂದ್ರು ಹೂ ನನಗ್ ಕಂಪಿತದ ಅಂದ ಕೂಡಲೇನೆ ಇವತ್ತಿನ ದಿನದೊಳಗೆ ತನ್ನ ರುಂಡಾನೆ ಕೆತ್ತಿಟ್ಟನ ಹೇಳ್ಯಾನ್ರಿ. ರುಂಡ ಕಡ್ಡಿ. ಹೌದು, ರುಂಡಾನೆ ಕೆತ್ತಿಟ್ಟನಪ್ಪ ಅಂತಂದ್ರೆ ಈ ಜೀವ ನನಗೆ ಬ್ಯಾಡಂತ ಕೆತ್ತಿಟ್ಟಾನ ನಾವು. ಹೌದು, ಪಾದ ಕಡ್ದಾನು. ಪವಾಡ ಮಾಡುವ ಜಗತ್ತದೊಳಗೆ ಹೆಸರು ಉಳಿತು. ನಿಂದ ಅಪೇಕ್ಷೆ ಇಲ್ಲ. 1,001 ಹೂ ದಿನ ತರ್ತಿದ್ದ, ಇನ್ನೂ ಒಂದು ಹೂ ಯಾಕಂಬತ್ತ ನೀ ಅಪೇಕ್ಷೆ ಇದ್ದ ಅಂತ ಕೇಳಿದಿ. ನೀ ಕೇಳಿದಿ ನನಗೆ ಜೀವನ ಬೇಡ ಅಂತ ಹೇಳಿ ನನ್ನ ಜೀವ ತೆಗೆದು ನೀನು ಮುಂದಿಟ್ಟಿ ನಾನು. ಹೌದಾ? ವಿಷಯ ಬೆಳೆಸ್ತು, ಏನು ಬೆಳೆಸ್ತು ನಂದಿನ ನೋಡಿಲ್ಲ ನೀ. ನಾ ಸುಮ್ಮನೆ ಇರಲಕ್ಕ. ಯಾಕಂತ ಕೇಳಿದ್ರೆ ಮಾತು ಹೆಚ್ಚಿಗೆ ಮಾತಾಡ್ಬಿಡಂತ ಕಾಲಕ್ಕೆ ಇಟ್ಟತಾನ ಗಾಡಿ. ಸುಮ್ ಆಟೋದು ಇಟ್ಟೊತ್ತಿಗಿಲಿಕ್ಕಂದ್ರೆ ದಗದ ಬೇರೆ ಆಯ್ತು. ನಾನು ಸುಮ್ ನೋಡಕ್ ಸೈಲೆಂಟ್ ಕಲ್ತೀವಿ. ಯಾಕಂತ ಕೇಳಿದ್ರೆ 4 ವರ್ಷದಿಂದ ಇಲ್ಲೇ ಮಾಯಂಗ್ರಾಂಡ್ ಊರ್ದಂಡಿ ಮಾಯಂಗ್ರಾಂಡ್ ಗುಡಿಯಾಗ ಬಂದ. ಇಲ್ಲಿ ಎಲ್ಲ ನಮ್ ಹಿರಿಯರ್ ಇದ್ರೆ ಯಾರೋ ನನಗೂ ನೆನಪಿಡುದಿಲ್ಲ. ಅದೆಲ್ಲ ಪೈ ಪತ್ತಲ್ಲಿ ಹಾರಾಡೋ ಇಲ್ಲ. ಯಾಕಂದ್ರೆ ಎಲ್ಲ ದೇವ್ರು ಬಂದಾವ, ಹಿರಿಯ ಮನುಷ್ಯರು ಬರ್ತೇವೆ. ಸುಮ್ಮ ಕಿಮ್ಮತ್ ಕೊಡಿ, ಕಿಮ್ಮತ್ ಹಾಡಾಕತ್ತೀವಿ ನೋಡ್ರಿ. ಇಲ್ಲೇ ವಿಚಾರ ಮಾಡ್ರಿ ಮಾಸ್ತರ್ ಎಷ್ಟು ಶಾಣೆ ಅದ ಅನ್ನೋದು ಇಟ್ಟೇ ವಿಚಾರ ಮಾಡ್ರಿ. ಎಲ್ಲಾರು ಗಮನ ಕೊಟ್ಟು ಕೇಳ್ರಿ. ಹೆಚ್ಚು ಕಮ್ಮ ಬಿಜಾಪುರ ತಾಲೂಕದಾಗ ಬರ್ತಿರ್ಬೇಕು. ಮಕಣಾಪುರ ನಾ ಅಂದ ಕೂಡಲೇನೆ ನೀವ್ 3 ದಿನ ಮಕಣಾಪುರ ಎಟ್ಟದ. ನಾಳೆ ಒಂದ್ ಟೇಪ್ ತೊಂಬ ಇಬ್ರು ಅಳತೆ ಮಾಡ್ಕೊಂಡ್ ಬರೋಣ. ಅದ ಮಾಡಿ 8 ಮಂದಿ ಮಾಸ್ತರ್ಗಳಿವ. ಏನ್ ಹುಚ್ಚದಿದು ನಿನ್ ಜೋಡಿ ಕಾರ್ಯಕ್ಕೆ ಹಣಿ ಹೊಡ್ಕೋಬೇಕಾಗ್ಯದ ನಾನು. ಹಾಗೆ ಮಾಡ್ಬೇಡ್ರಿ. ಇಲ್ಲ ಯಾಕಂತ ಕೇಳಿದ್ರ ಕಟ್ಟಿದ್ದು ಬರೋಬರ ಮಾತಾ ಅವ್ರಿಗೆ ಕೇಳ್ತಾರೆ. ಬಡ್ರ ಕೇಳಿದ್ ಕೇಳ್ತಾರ. ಅವ್ರು ಬರೋಬರ್ತಿದ್ದ. ಇಲ್ಲ ಯಾಕಂತ ಕೇಳಿದ್ರ ಒಂದು ಸಂಘ ನಡೆದ ಇಲ್ಲಿ. ಹೌದು, ಸಂಘ ನಡೆದ್ರ ಅಪೇಕ್ಷೆ ಅದ. ಇಲ್ಲಿ ಜಾತ್ರೆ ಬೇಕಾದ್ರೆ ಅಪೇಕ್ಷೆ ಅದ. ನಿನ್ನ ಮಾತಿಗೆ ಒಪ್ಕೋತೀನಿ. ಹೌದಾ? ಸಂಘ ನಡಿಬೇಕಾಗಿತ್ತಪ್ಪ ಅಂತಂದ್ರ ನಿಂದ ನಿರೂಪೇಕ್ಷೆ ಒಳಗೆ ಬರ್ತಂದ್ರ ಸಂಘ ಹೊಡಿತ ಅಂತ. ನಿನ್ನ ಒಂದು ದೊಡ್ಡ ಕಲ್ಪನೆ ನಿನ್ ತಲೆಗೆ ಹಾಕ್ತೇನೆ. ಮತ್ ನಾ ಯಾಕಂತ ಕೇಳಿದ್ರ
ಹಾಕ್ರಿ ನಿರುಪೇಕ್ಷ ಪತ್ತಂದ್ರ ಸಂಘ ಹೊಡಿತದ ಅಂತ ಹೇಳ್ತಾನಂದ್ರ ಎತ್ತರ ಶಾಣೆ ಅದೀನಿ. ಹೌದು ನಿರುಪೇಕ್ಷ ಅಂತಂದ್ರ ನನಗೆ ಏನೋ ಬೇಡ, ಅಪೇಕ್ಷೆ ಆದಂತಪ್ಪ ಅಂತಂದ್ರೆ ಇವತ್ತಿನ ದಿನದೊಳಗೆ ನಾವು 10,000 ಬಂಡಾರ ಮುಗಿಸಿವಪ್ಪ ಅಂತಂದ್ರೆ ಜಿಪಿಗೆ ಒಂದು 4,000 ರೂಪಾಯಿ ಕೊಟ್ಟು ಉಳಿದಿದ್ದು ಎಲ್ಲರೂ ಹಂಚ್ಕೋತಿರ್ತೇವೆ. 1 ರೂಪಾಯಿ ಹೆಚ್ಚು ಕಮ್ಮ ನನಗೆ ಕಂಪಿ ಇತ್ತಂದ ಕೂಡಲೇ ಸಂಘ ಹೊಡಿತದ. ನನಗೆ ಏನೋ ಬೇಡ ಅಂದ್ರೆ ಸಂಘ ಹೊಡಿತದ. ಹಂಗೆ ಹೊಡಿತದ. ಅಂತ ಪುಣ್ಯಾತ್ಮ ಗಡ್ಡ ಬಿದ್ದು ಪುಣ್ಯಾತ್ಮ ಇವತ್ತಿಂತ ಊರಾಗ ಹಂಗ ಮಾಡ್ಬೇಡ್ರಿ, ಜರ ವಿಚಾರ ಮಾಡಿ ಮಾತಾಡ್ರಿ. ಇನ್ನೊಂದು ಮಾತು ಹೇಳಿದ್ರು ಅವ್ರು, ಏನಂತ? ಅಪೇಕ್ಷದಿಂದ ಬಂದದ ಅಂತ ಹೇಳಿ. ಅಪೇಕ್ಷೆಯಿಂದ ಹಾಡ್ಕಿಗೆ ಬಂದೇವ್. ಮತ್ತೆ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಮಾತು ಅಂತ ಹೇಳಿದ್ರು ಅವ್ರು, ಏನಂತ? ಈ ಭಾರತ ದೇಶವನ್ನು ಬಿಟ್ಟು ಇಂಗ್ಲೆಂಡ್ದಾಗ ಹೋಗಿ ಅಮೆರಿಕದಾಗ ಹೋಗಿ ಭಾಷಣ ಮಾಡ್ಯಾರ. ನಾನು ಅಪೇಕ್ಷೆ ಆದತ್ ಹೇಳಿ ನಿನ್ನ ಕರ್ಸ್ಯಾರ. ಮೊದಲ ಅಪೇಕ್ಷೆ ಎದಿಯಲ್ಲಿ ಹೊಡ್ಕೊಳಕತ್ತಾನ. ಮೊದಲ ಅಪೇಕ್ಷೆ ಅಂತ ಹೇಳಿ ಎದಿ ಬಾ ಹೊಡ್ಕೋಬೇಡ್ರಿ. ಎದಿ ಬಾತ್ ಅಪೇಕ್ಷೆ ಏನು ಮೊದಲು ಬರ್ತದ. ಅವ್ರು ಸಿದ್ದೇಶ್ವರ ಅಪ್ಪಾಜಿ ಅವ್ರು ನನಗೆ ಏನೋ ಬ್ಯಾಡ ಅಂತ ಹೇಳಿ ನಿಂತಾರ ನಿರುಪೇಕ್ಷದಿಂದ. ಅವಾಗಿನ ಅಪೇಕ್ಷೆ ಹುಟ್ಟ್ಯಾದಲ್ಲಿ. ಯಾಕ್ರಿ ಬರೋಬ್ರಿಲ್ಲ ನೋಡ್ರ. ಬರಬರ ಚಪಾಡ್ರಿ, ಬರಬರ ಕಪ್ಕೊಳ್ರಿ. ನಿರಪಕ್ಷದಿಂದ ಹೌದಾ ರಾಜ ಹುಲ್ಲ ಬೇಕಾ? ಯಾಕಂತ ಕೇಳಿದ್ರ ಮೊದಲವ್ರು ಎಲ್ಲ ಬಿಟ್ಟಾರ. ಬಿಟ್ಟು ಒಳಗೆ ನಿಮ್ಮಂತ ರೂಪಾಯಿ ನಡ್ತೀರ ಅವನು. ಹೌದು ಸೊಮ್ಮಿದ್ರು ಇರ್ಲಾಕ್ ಬಿಡೋರಿಗಿರ ಅವನ. ಬಾ ಹೇಳು ಅಂತ ತಿಳಿಸಿದ್ರ ಇವ ಮಾತಾಡೋ ಮಾತು ಹೆಂಗಾರದಪ್ಪ ಅಂತಂದ್ರ 3 ಮಂದಿ ಹೆಣ್ಮಕ್ಳು ಕೂಡಿ ಕಟ್ಟಿ ಕೂತ್ ಮಾತಾಡತ್ತಿರತ್ತ. ಏನತ್ತ? ನನ್ನ ಗಂಡ ನನ್ನ ಮೇಲೆ ಬಾಳ ಜನ ತೊದ್ದಕ್ಕಲತ್ತ. ಇನ್ನೊಬ್ಬಕ್ಕೆ ನನ್ನ ಗಂಡ ನನ್ನ ಮೇಲೆ ಬಾಳ ಜನ 3 ಮಂದಿ ಜಗಳ ಆಡ್ಲಕತ್ರು. ಇಲ್ಲಿ ನಮ್ಮ ಹಸರು ಸೀರೆ ಗೊತ್ತ ಅಂತ ದಾಡ್ತಿದ್ ಹೆಣ್ಮಗಳು ಅಂದ್ರತ್ತ. ನಂದು ನಿಮ್ ಇಬ್ಬರದು ಬ್ಯಾಡ ನಂದು ಕೇಳಂದ್ರತ್ತಕಿ. ಯಾರ ಹೇಳ್ಬಿಟ್ಟಿ ಬಲ್ಲಮ್ಮ? ಬರೇ ನಿನ್ನ ಗಂಡ ಜೀವ ಅದಾನ ಅಂತದ್ ಏನಾರ ಮಾಡ್ತಾನ ನಿನ್ನ ಗಂಡ ಅಂತ ಕೇಳಿದ್ರತ್ತ ಅವ್ರು. ಯಾಕಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾದಾಗ ಬೇಕಾದಂತ ಹೊಸ ಸೀರೆ ಬಂದವಪ್ಪ ಅಂತಂದ್ರ ನನ್ನ ಮನೆಗೆ ಬರ್ಬೇಕಂದ್ರತ್ತಕಿ. ಫಸ್ಟ್ ಮನೆಗೆ ಬರ್ಬೇಕು. ಇಕ್ಕಿದ ಕೇಳಾರಕ್ಕಿ ಯಾನದಕ್ಕಿ ಸೀಟ್ ಬಂದಕ್ಕೆ ಅಯ್ಯ ನಿಂದೇನ್ ಹೇಳ್ತಿ ಬಿಡ ನಿನ್ನ ನಂದು ನೋಡಂದ್ರಕ್ಕಿ. ನಿನ್ನ ಗಂಡ ಬರೀ ಸೀರೆ ಜಂಪರ ಕುಣಿಸಿದ್ನಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲಾದಾಗ ಬೇಕಂತ ಹೊಸ ಪಿಕ್ಚರ್ ಬಂದವಪ್ಪ ಅಂತಂದ್ರ ಮುಂದಿನ ಕುರ್ಚಿ ಕೂತ್ ನೋಡ್ತೇವೆ ನಾನು ನನ್ನ ಗಂಡ ಅಂದ್ರಕ್ಕಿ. ಇವ್ರಿಬ್ಬರದು ಕೇಳಿ 3ನೇದಕ್ಕಿ ಸಿಟ್ಟು ಬಂತು. ಅಯ್ಯ ಇನ್ನ ನಿಮ್ದೇನ್ ಹೇಳ್ತೀರಿ ಬಿಡ್ರಿ ನಂದು ಕೇಳಂದ್ಲಕ್ಕಿ. 3ನೇದಕ್ಕಿ ಅಂದ್ಳು. ಹಿಂಗಂದ ಕಾಲಕ್ಕ ಇಕ್ಕಿದಾನ ಹೇಳ್ತಾಳ. ಅವ್ರಿಬ್ರು ಬಾಯಿ ತೆರೆದು ಕೇಳಕತ್ರು. ನಿಮ್ ಗಂಡ ಪಿಕ್ಚರ್ ತೋರ್ಸ್ಯಾನ, ಸೀರೆ ಜಂಪರ್ ಕೊಂಡಿಸ್ಯಾನ, ಚಲೋ ಮಾಡ್ಯಾನ. ನನ್ನ ಗಂಡ ನನ್ನ ಮೇಲೆ ಎಷ್ಟು ಜೀವ ಅದನಪ್ಪ ಅಂತ ಕೇಳಿದ್ರ ಮದುವೆ ಹೆಚ್ಚಿದ್ರ ಅತನಿ ಬಸ್ ಸ್ಟ್ಯಾಂಡ್ ದಾಗ ಹೊಸದಾಗಿ ಬರೋ ಮುಂದೆ ಬಸ್ ಸ್ಟ್ಯಾಂಡ್ ದಾಗ ಕೈ ಹಿಡ್ಯಾಕ ಬಂದ. ಅವತ್ತು ಅಯ್ಯ ಚೀ ಹೋಗ್ರಿ ಅಂದ. ಅವತ್ತು ಹಾಟನ್ ಹಾಟೆ ಏನೋ ಬಂದಿಲ್ಲ ಅಂದಳಕಿ. ಅಂತ ಪ್ರೀತಿ ಅದಕ್ಕಿನ ಮ್ಯಾಲ ಇವಂತೂ ಹಂಗ ನೋಡೋದ ಅಪೇಕ್ಷೆ. ಹಂಗ ಮಾಡ್ಬೇಡ್ರಿ, ಹಂಗ ಮಾಡಕ್ ಹೋಗ್ಬೇಡ್ರಿ ಸರ. ವಿಷಯಾಂತರಾಗಿರೋದು ಮಾತಾಗಿರ್ಬೇಕು, ಮಾತುಗಾತಾಗಿರ್ಬಾರ್ದು. ಮಾತಿನಿಂದ ರಸ ಹುಟ್ಟಬೇಕು, ವಿನಃ ವಿಷ ಹುಟ್ಟಿರಬಾರ್ದು. ಹೌದು ಮಾತು ಮಾತಾಡ್ರೆ ಮಾಣಿಕ್ಯ ಆಗಿರ್ಬೇಕ. ಮಾಸ್ತರ ಇವತ್ತಿನ ದಿನದೊಳಗೆ ಒಂದು ವಿಷಯ ತಂದು ಅಪೇಕ್ಷೆ ವಿಷಯ ತಂದು ಧರಣಿ ಮ್ಯಾಗ ಬಿಡ್ತೀನಿ. ವಿಷಯ ತಂದು ಒಂದು ಜಾಗದೊಳಗೆ ಬಿಡ್ತೀನಿ. ಆ ವಿಷಯವನ್ನು ಒಯ್ದಿನಿ. ಅಪೇಕ್ಷೆ ಅನ್ನುವಂಥದ್ದು ಹೆಚ್ಚು ಮಾಡ್ದಪ್ಪ ಅಂತಂದ್ರ ಮುಂದಿನ ಸಂಧಿಗೆ 4 ಮಂದಿ ತಾಳಿ ಹೊಡೆದ್ರಪ್ಪ ಅಂತಂದ್ರ ಈ ಊರಾಗ ಗುಣಕಿ ಮಾಸ್ತರ್ ನನಕಿನ ಹೆಚ್ಚಾಗಿ ಏನಂತೇಳಿ ಕೂಡಿರ್ತಕ್ಕಂತ ಮಂದಿ ಕಲೆ ತಾಳಿ ಹೊಡಿಸಿ ನಾನು ಒಂದು ತಾಳಿ ಹೊಡೆಸಿ ನನಕಿನ ಶಾನೆ ತಪ್ಪೋತೀನಿ. ನಾನು ವಿಷಯ ಏನದು ಕೇಳಿ ತಲೆ ಎಡ್ಸ್ಬಿಡ. ಒಟ್ಟ ಏನಾಯ್ತು ಕೈಲಾಸದೊಳಗ? ಏನಾಯ್ತು? ಶಿವ ಪಾರ್ವತಿ ಮಾಳಿಂಗ್ರಾಯನ ಭಕ್ತಿ ನೋಡಕ್ ಬಂದಂತ ಸಂದರ್ಭದೊಳಗ ಎಲ್ಲಿ ಹೋಗಿದ್ದೆ ಅಂದ್ಕೊಳ್ಳಿ. ಹಿಂಗ ಭೂಲೋಕದೊಳಗ ಮಾಳಿಂಗ್ರಾಯನ ಅವ್ನ ಭಕ್ತಿ ನೋಡಕ್ ಹೋಗಿದ್ದೆ ಅಂದ ಕಾಲಕ್ಕ ಅಪ್ಪನ ಜೋಡಿ ಹಠ ಮಾಡಿ ಅಪ್ಪ ಹೇಳ್ದ ತರ್ಲಾಕ್ ಹೋಗ್ಬೇಡ ಮಾಳಿಂಗ್ರಾಯ ನಿನಗ್ ಬರೋ ಮಾತಲ್ಲ. ಅವ ಕರ್ಣವಂತ ಮಾಳಿಂಗ್ರಾಯನ ಬರೀ ಶಕ್ತಿ ಬಾಳ ತರ್ಲಾಕ್ ಹೋಗ್ಬೇಡ ಅಂತ ಹೇಳಿ ಚಂದ್ರ ಸೀಲವಂತಿಲ್ಲ. ಅವಾಗ ಅಪ್ಪ ಹೇಳ್ದ. ಅಪ್ಪನ ಮಾತನ್ನ ಮೀರಿ ಸೀಲುವಂತಿಲ್ಲ. ಯಾವ ಧರಣಿಗೆ ಬಂದು ಮಾಳಿಂಗ್ರಾಗ ಅಲ್ಲಿ ಹುಡುಕ್ಯಾಡದು ಇಲ್ಲಿ ಹುಡುಕ್ಯಾಡೋಳು. ಕಡೆಗೆ ಸಿಡಿಯಾಣ ಮಠದಾಗ ಲಾಮದೇ ಉಳ್ದಾಳ. ಇದನ್ನ ತರಬೇಕು, ಇವನು ಒಯ್ಯಬೇಕಂತ ಅಪೇಕ್ಷೆದಿಂದ ಬಂದಾಳ. ಇಲ್ಲೇ ಯಾಕೆ ಉಳ್ದಾಳ? ಜೇರ ಕರ್ತ ಅಪೇಕ್ಷೆನೆ ಹೆಚ್ಚಿತ್ತಂದ್ರ ಮಾಳಿಂಗ್ರಾಯನ ಕೈಲಾಸ ಕೊಯ್ಬೇಕಾಗಿತ್ತು. ನಿನ್ನ ಕುಬಿ ಏನಾರಿ ಊರಾಗ ತಿಳಿಯುತ್ತಪ್ಪ ಅಂತಂದ್ರೆ ಇಲ್ಲಿ ಅಪೇಕ್ಷೆ ಹೆಚ್ಚಿತ್ತಪ್ಪ ಅಂತಂದ್ರ ಮಾಳಿಂಗ್ರಾಯನ ಕೈಲಾಸ ಕೊಯ್ ತೋರಿಸೋ ಅಪೇಕ್ಷೆ ಹೆಚ್ಚಾಕದಿಲ್ಲ. ಕರಣ ಮರಳಿ ಕೆಲಸ ಹೋಗಿಲ್ಲ, ಇಲ್ಲೇ ಉಳ್ಕೊಂಡ್ರು. ಇಲ್ಲೇ ಉಳ್ಕೊಂಡ. ಈಗಿನ ಬಿಡುವಾಗ ಒಯ್ದಿನ ಮಾಳಿಂಗ್ರಾಯ ಹತ್ಕೊಂಡ್ ಒಯ್ದಿನ ಅಪೇಕ್ಷೆ ಇದ್ದವ್ರು 3 ತಾಸ 3 ಗಳಿಯಾಗ ತಗೊಂಡ್ ಬರ್ತೀನಿ ತಗೊಂಡ್ ಬರ್ತೀನಿ ಅಂದಕ್ಕೆ ಇಲ್ಲೇ ಉಳ್ದ. ಎಲ್ಲಿ ಹೋಯ್ತು ನಿನ್ನ ಅಪೇಕ್ಷೆ? ಎಲ್ಲಿ ಹೋತು? ತಾಯಿ ತಂದೆ ಹೇಳಿ ಬಂದಿದ್ದಾರ ನೆಪ್ಪಾರ್ರಿ. ಹಂಗ ಮಾಡ್ಬೇಡ್ರಿ. ಹಂಗೆಲ್ಲ ವಿಷಯ ಆಗುದು. ನಾವು ಯಾಕಂತ ಕೇಳಿದ್ರ ಏನಾರ ಮಾತಾಡಿ ಏನಾರ ಇದು ಮಾಡಿ ಅಂತಲ್ಲ ಆಗಿರ್ಬಾರ್ದು. ನಮ್ಮ ಸಣ್ಣವಣ್ಣ ಒಂದು ಮಾತಂದ. ಯಾರ? ಪ್ರಥಮದೊಳಗೆ ಬಂದು ಮಾತಾಡುವಂತ ಸಂದರ್ಭದೊಳಗ
ಏನಂದ್ರಪ್ಪ ಅಂತ ಕೇಳಿದ್ರೆ ನಮ್ಮ ಸರ್ ಸೂತ್ರಧಾರಿ ಪಾತ್ರಧಾರಿ ವಿಷಯ ಹಾ. ಸರ್ ಇಟ್ರು ಹೌದ್. ಇಟ್ಟ ಕಾಲಕ್ಕೆ ಏನಾಗ್ಯದಪ್ಪ ಅಂತಂದ್ರೆ ಅದನ್ನ ಚೇಂಜ್ ಮಾಡಿ ಕಮಿಟಿಯವ್ರು ಊಟ ಮಾಡುವಂತ ಸಂದರ್ಭದೊಳಗೆ ಅವ್ರು ಇಟ್ಟಿದ್ರು. ಹಾ. ಇವ್ರು ಶಾಮಣ್ಣ ಏನ್ ಮಾಡ್ಯಾನ ಎಲ್ಲಾರು ಏನ್ ಮಾಡ್ತಾರ ನಾ ಹೆಚ್ಚೋ ನೀ ಹೆಚ್ಚೋ ದೇವ್ರ ಹೆಚ್ಚೋ ಗುರು ಹೆಚ್ಚೋ ಹಿಂಗ ಒಂದ್ ನಾಲ್ಕೈದು ಹೇಳಿರ್ತಾರ. ಹಾ. ಅದೇ ವಿಷಯದೊಳಗೆ ಮಾಸ್ತರ್ ಹಿಡ್ಕೊಂಡ ಅಂತ ತಿಳ್ಕೊಂಡು ಶಾಮಣ್ಣ ಅವರೇ ಹಿಡ್ಕೊಂಡ ಕಾಲಕ್ಕೆ ನಮ್ಮ ಸರ್ ಅದೇನು ಗುಡ್ಡನ ತಲೆಯಾಗಿ ಬಿದ್ದಂಗ ಮಾತಾಡಕತ್ ಬಿಟ್ರ ಅವ್ರು. ಹಂಗ್ ಮಾಡಿ ಅವ್ರಿಗೆ ಬೈದಂಗ ಆಗಿದಾರ ನಾವು. ಇಲ್ರಿ ಅದೇ ಏನೋ ಅಂದಿಲ್ಲ ಯಾಕಂದ್ರೆ ಕೇಳಿದ್ರೆ ಬಾಳ ಸಿಂಪಲ್ ಮಾತು ದೊಡ್ಡ ದೊಡ್ಡ ಮಾಡತ್ತ ಮಾಸ್ತಾರ ಯಾಕೆನ ಹಾ ಏನಿಲ್ಲ ಅವನೇ ಹಿಡ್ಕೊಂಡ ಕಲಿಕೆ ಅದು ಅಂದ್ರೆ ಏನಾಯ್ತು ಇಲ್ಲಪ್ಪ ಅಣ್ಣ ನಾ ಇಟ್ಟಿದಿಲ್ಲ ಹಿಂಗ ಕಮಿಟಿಯವ್ರು ಇಟ್ರು ನನಗೆ ಹಿಡ್ಕೊಂಡ್ರೆ ಮುಗಿದ ಅಟ್ಟ್ಯಾಕ ದೂರ ಇದೆ ಅಂತ ಅದನ್ನ ಆಟ ಸ್ವೀಟ್ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ಇವತ್ತಿನ ದಿನದೊಳಗ ಹಾ. ನಮ್ಮ ಅವನು ಬಳಗದವ್ರು ಕುಡ್ಯಾರಪ್ಪ ಅಂತಂದ್ರ ಹಾ. ಅವನು ಬಳಗದ ಮೇಲೆ ಒಂದು 4 ಮಾತು ಹೇಳಂದ್ರ ಕುಡಿರ್ತಕ್ಕಂಥದ್ದು ಇದ್ರು ಹೇಳಪ್ಪ ಅಂತಂದ್ರೆ ಹೇಳೋನು ಇಲ್ಲಪ್ಪ ಅಂತಂದ್ರೆ ಚಾರ್ ಹಾಡಿ ಪಾಳೆ ಕೊಡೋಣ. ಹೆಂಗ ಯಾವಾಗ ಬಿಡ್ರಿ ಹೇಳೋ ಮ್ಯಾಲ ಮ್ಯಾಗ ಕತಿ. ಹಾ ಹೇಳ್ರಿ ಇದು ಕೇಳಿಲ್ಲ ಅವಾಗ ಕೇಳಿದೆ. ಅದಕ್ಕೆ ಜ್ಞಾನಿಗಳನ್ನ ಮಾತನ್ನ ಹಿಂಗ ಹೇಳ್ತಾರ. ಹೆಂಗ್ ಹೇಳ್ತಾರಿಪ್ಪ? ಹೆಣ್ಣು ಹೊಡೆಯಲು ಬೇಡ ಹೆರವರಿಗೆ ಕೊಡಬೇಡ. ಏನ ಹೌದ್ ಹೆಣ್ಣು ಹೊಡೆಯಲು ಬೇಡ ಹೆರವರಿಗೆ ಕೊಡಬೇಡ. ಹೌದ್ ಹೆಣ್ಣು ಹೊಡೆಯಲು ಬೇಡ ಹೆರವರಿಗೆ ಕೊಡಬೇಡ. ಹೆಣ್ಣು ಹೋಗಾಗ ಅಳಬೇಡ. ಹೌದ್ ಹೆಣ್ಣು ಹೋಗಾಗ ಅಳಬೇಡ. ನನ್ನವ್ವ ಸಿಟ್ಟಾಗಿ ಶಿವನಿಗೆ ಬೈಬೇಡ ಅಂತ ಹೇಳಿದ್ರು. ಹೌದ್ ಹೌದ್. ಕೂಡೀರಿ ಅಕ್ಕನ ಬಳಗ ಕೈ ಮುಗಿದು ಹೇಳುವೆ ನಿಮಗ. ಹಾ. ಕೂಡೀರಿ ಅಕ್ಕನ ಬಳಗ ಕೈ ಮುಗಿದು ಹೇಳುವೆ ನಿಮಗ. ಹೌದ್. ಬರೋ ಬ್ಯಾಡ್ರಿ ಅವತ್ತಲ್ಲ ಬಾಗಿಲ ಹೊರಗ ಗರಿತಾಗಿರೋ ನಿಮ್ಮನಿ ಒಳಗ.